ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಲೇಜ್ ಅಕೌಂಟೆಂಟ್ಗೆ ಅಪ್ಲಿಕೇಶನ್ ಹಾಕಲು ನಾಳೆ ಕೊನೆ ದಿನಾಂಕ ಆಗಿರುತ್ತೆ, ಅಂದ್ರೆ ನಾಳೆ 30. ಹಾಗಾಗಿ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಹಾಕಲು ನಾಳೆ ಕೊನೆ ದಿನಾಂಕ ಆಗಿರೋ ಕಾರಣ ಈಗ KD1 ಕಡೆಯಿಂದ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ, ಯಾವ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ, ಯಾವಾಗ ಅಪ್ಲಿಕೇಶನ್ ಲಾಸ್ಟ್ ಆಗುತ್ತೆ, ಯಾವ ಪೇಮೆಂಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದರೆ ಅಂತ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಇಲ್ಲಿ ನೋಡ್ತಿರ್ಬೋದು, ದಿನಾಂಕ 29/7/2026 ಅಂದ್ರೆ ಇವತ್ತು KD1 ಕಡೆಯಿಂದ ಒಂದು ಸುತ್ತೋಲೆ ಬಿಡುಗಡೆ ಮಾಡಿದರೆ, ಅಂದ್ರೆ VAಗೆ ಅಪ್ಲಿಕೇಶನ್ ಹಾಕಲು ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ, ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಕರ್ನಾಟಕ ರಾಜ್ಯ ಸರ್ಕಾರ ಕಂದಾಯ ಇಲಾಖೆ ವಿವಿಧ ಜಿಲ್ಲೆಗಳಲ್ಲಿ ಉಳಿದ ಮೂಲಕ ವೃಂದದ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದ ಖಾಲಿ ಇರುವ ಗ್ರೂಪ್ ಸಿ ಅಂದರೆ ಗ್ರಾಮ ಆಡಳಿತ ಅಧಿಕಾರಿಗೆ ನೇರ ನೇಮಕಾತಿ ಹುದ್ದೆಗೆ ಭರ್ತಿ ಮಾಡಲು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮಂಡಳಿ ಪ್ರತ್ಯೇಕ ದಿನಾಂಕ 10/7/2021 ಅಧಿಸೂಚನೆ ಮಾಡಿತ್ತು. ಅಂದ್ರೆ ನಿಮಗೆ ಜುಲೈ 10ನೇ ತಾರೀಕು ಅಧಿಸೂಚನೆ ಪ್ರಕಟಗೊಂಡಿತ್ತು, ಜುಲೈ 30 ತಾರೀಕು ಕೊನೆ ದಿನಾಂಕ ಆಗಿತ್ತು. ಹಾಗೆ ಅದು ಕೂಡ ಕೊಟ್ಟಿದೆ. ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 31ವರೆಗೆ ಶುಲ್ಕ ಪಾವತಿಸಲು ಅವಕಾಶ ನೀಡಿದೆ ಅಂತ ಅವರು ಇವಾಗ ತಿಳಿಸಿದ್ದಾರೆ. ಓಕೆನಾ, ಅಂದ್ರೆ ನಿಮಗೆ ಜೂನ್ 10ನೇ ತಾರೀಕು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ಜುಲೈ 30ನೇ ತಾರೀಕು ಏನಪ್ಪಾ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಕ್ಲೋಸ್ ಆಗಬೇಕಿತ್ತು. ಬಟ್ ಇವಾಗ ಅಪ್ಲಿಕೇಶನ್ ಹಾಕುವಾಗ ಎರರ್ ಬರ್ತಾ ಇದೆ, ಸರ್ವರ್ ಬಿಸಿ ಇರೋ ಕಾರಣ ಮತ್ತೆ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆನಾ, ಅದು ಯಾವಾಗ ಎಕ್ಸ್ಟೆಂಡ್ ಮಾಡಿದಾರಪ್ಪ ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 7/8/2020 ಅಂದ್ರೆ ಆಗಸ್ಟ್ 7ನೇ ತಾರೀಕು ನಿಮ್ದು ಅಪ್ಲಿಕೇಶನ್ ಕೊನೆ ದಿನಾಂಕ ಆಗಿರುತ್ತೆ. ಹಾಗಾಗಿ ಬೇಗ ಇನ್ನು ಯಾರು ಬೇಗ ಅಪ್ಲಿಕೇಶನ್ ಕೂಡ ಹಾಕಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಪಾವತಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು 10/7/2026 ಅಂದ್ರೆ ಆಗಸ್ಟ್ 10ನೇ ತಾರೀಕು ನಿಮ್ದು ಅಮೌಂಟ್ ಪೇ ಮಾಡಲು ಅವಕಾಶ ಕೂಡ ಕೊಟ್ಟಿದ್ದಾರೆ. ಓಕೆನಾ, ಹಾಗಾಗಿ ಇನ್ನು ಯಾರು ಅಪ್ಲಿಕೇಶನ್ ಹಾಕಿಲ್ಲ, ಬಿಸಿ ಬರ್ತಾ ಇದೆ, ಹಾಗಾಗಿ ಬೇಗ ಅಪ್ಲಿಕೇಶನ್ ಕೂಡ ನೀವು ಹಾಕಬೇಕು. ಇನ್ನು ಎಷ್ಟಪ್ಪ ಅಂದ್ರೆ ಟೋಟಲ್ 8 ದಿನ ಕಾಲ, ಏನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕಲು 8 ದಿನ ಟೈಮ್ ಇದೆ. ಹಾಗೆ ಅಪ್ಲಿಕೇಶನ್ ಅಲ್ಲಿ ಆನ್ಲೈನ್ ಪೇಮೆಂಟ್ ಮಾಡೋ ಕೊನೆ ದಿನಕ್ಕೆ ಬಂದ್ಬಿಟ್ಟು ಆಗಸ್ಟ್ 10ನೇ ತಾರೀಕು ಅಂದ್ರೆ 2 ದಿನ ಎಕ್ಸ್ಟ್ರಾ ಅಂದ್ರೆ 11 ದಿನ ಏನಪ್ಪ ಅಂದ್ರೆ ಪೇಮೆಂಟ್ ಮಾಡೋಕೆ ಟೈಮ್ ಕೂಡ ಇದೆ. ಹಾಗಾಗಿ ಸರ್ವರ್ ಬಿಸಿ ಬರೋ ಕಾರಣ ನೀವು ನೈಟ್ ಟೈಮಲ್ಲಿ ಬೆಳಗ್ಗೆ 4 ಗಂಟೆ 5 ಗಂಟೆಗೆ ಎದ್ದು ಅಪ್ಲಿಕೇಶನ್ ಹಾಕಬೇಕು. ಓಕೆನಾ, ಈಗ ಎಲ್ಲ ತುಂಬಾ ಜನ ಅಪ್ಲಿಕೇಶನ್ ಈಗ ಎಲ್ಲ ಕ್ವಾಲಿಫಿಕೇಶನ್ ತೆಗೆದಿದ್ದಾರೆ, ಯಾರು ಬೇಕಾದ್ರೂ ಅಪ್ಲಿಕೇಶನ್ ಹಾಕ್ಬೋದು. BSc ಮಾಡಿದ್ರು ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತದ್ದು KA ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ತುಂಬಾ ಜನ ಅಪ್ಲಿಕೇಶನ್ ಹಾಕಲು ಹೋಗ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕಿಲ್ಲಪ್ಪ ಅಂದ್ರೆ ಬೇಗ ಹಾಕಬೇಕು. ಇನ್ ಕೇಸ್ ನಿಮ್ಗೆ ಅಪ್ಲಿಕೇಶನ್ ಹಾಕಲು ಗೊತ್ತಿಲ್ಲಪ್ಪ ಅಂದ್ರೆ ನನ್ನ ಪರ್ಸನಲ್ ಕಾಂಟ್ಯಾಕ್ಟ್ ಮಾಡಿ ಯಾವ ತರ ಅಪ್ಲಿಕೇಶನ್ ಹಾಕೋಂತಂದು ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇದೇ ತರ ಜಾಬ್ ಅಪ್ಡೇಟ್ಗಾಗಿ, ನೋಟಿಫಿಕೇಶನ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.